ಅಂತ ಹೇಳಿ ಹೋರಾಟವನ್ನ ನಡೆಸ್ತಾ ಇದ್ರು. ಇನ್ನೇನು ದರ ಏರಿಕೆ ಆಯ್ತು ಅಂತ ಖುಷಿಯಲ್ಲಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ಅಷ್ಟಕ್ಕೂ ದರ ಏರಿಕೆಗೆ ಬೇಡಿಕೆ ಇಟ್ಟಿದ್ಯಾರು, ದರ ಹೆಚ್ಚಳ ಮಾಡಲ್ಲ ಎಂದಿದ್ಯಾರು, ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಆಟೋ ಚಾಲಕರಿಗೆ ಬಿಗ್ ಶಾಕ್. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಆಟೋ ದರ ಏರಿಕೆಗೆ ಚಾಲಕರು ಪಟ್ಟು ಹಿಡಿದಿದ್ರು. ಮಿನಿಮಮ್ 2 ಕಿಲೋಮೀಟರ್ಗೆ 40 ರೂಪಾಯಿ ಮಾಡಿ ಅಂತ ಮನವಿ ಕೂಡ ಸಲ್ಲಿಸಿದ್ರು. ಈ ಬಗ್ಗೆ ಕಳೆದ ವಾರ ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು. ಏಪ್ರಿಲ್ 1ರಿಂದ ದರ ಏರಿಕೆ ಆಗುತ್ತೆ ಅಂತ ಆಟೋ ಚಾಲಕರು ಫುಲ್ ಖುಷಿಯಲ್ಲಿದ್ರು. ಆದರೆ ಬೆಂಗಳೂರು ಡಿಸಿ ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಆಟೋ ದರ ಏರಿಕೆಯ ಗಿಫ್ಟ್ ಸಿಗುತ್ತೆ ಅಂತ ಆಟೋ ಚಾಲಕರು ಸಂಘಟನೆಗಳು ಖುಷಿಯಲ್ಲಿದ್ರು. ಆದ್ರೀಗ ಜಿಲ್ಲಾಡಳಿತ 10 ವರ್ಷಗಳ ಹಿಂದಿನ ದರ ಪರಿಶೀಲನೆಗೆ ಮುಂದಾಗಿದ್ದು ಸದ್ಯಕ್ಕೆ ದರ ಏರಿಕೆ ಆಗಲ್ಲವೆಂದು ತಿಳಿಸಿದ್ದಾರೆ. ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ. ದರ ಇಲ್ಲ, ಆ ಥರ ನಿರ್ಧಾರ ಆಗಿಲ್ಲ. ಸದ್ಯ ದರ ಏರಿಕೆ ಇಲ್ಲವೆಂದು ಜಿಲ್ಲಾಡಳಿತ ಹೇಳಿದ್ದಕ್ಕೆ ಆಟೋ ಸಂಘಟನೆ ಆಕ್ರೋಶ ಹೊರಹಾಕಿವೆ. ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಅಂತ ಹೇಳಿ ಹೋರಾಟವನ್ನ ನಡೆಸ್ತಾ ಇದ್ರು. ಇನ್ನೇನು ದರ ಏರಿಕೆ ಆಯ್ತು ಅಂತ ಖುಷಿಯಲ್ಲಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ಅಷ್ಟಕ್ಕೂ ದರ ಏರಿಕೆಗೆ ಬೇಡಿಕೆ ಇಟ್ಟಿದ್ಯಾರು, ದರ ಹೆಚ್ಚಳ ಮಾಡಲ್ಲ ಎಂದಿದ್ಯಾರು, ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಆಟೋ ಚಾಲಕರಿಗೆ ಬಿಗ್ ಶಾಕ್. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಆಟೋ ದರ ಏರಿಕೆಗೆ ಚಾಲಕರು ಪಟ್ಟು ಹಿಡಿದಿದ್ರು. ಮಿನಿಮಮ್ 2 ಕಿಲೋಮೀಟರ್ಗೆ 40 ರೂಪಾಯಿ ಮಾಡಿ ಅಂತ ಮನವಿ ಕೂಡ ಸಲ್ಲಿಸಿದ್ರು. ಈ ಬಗ್ಗೆ ಕಳೆದ ವಾರ ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು. ಏಪ್ರಿಲ್ 1ರಿಂದ ದರ ಏರಿಕೆ ಆಗುತ್ತೆ ಅಂತ ಆಟೋ ಚಾಲಕರು ಫುಲ್ ಖುಷಿಯಲ್ಲಿದ್ರು. ಆದರೆ ಬೆಂಗಳೂರು ಡಿಸಿ ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಆಟೋ ದರ ಏರಿಕೆಯ ಗಿಫ್ಟ್ ಸಿಗುತ್ತೆ ಅಂತ ಆಟೋ ಚಾಲಕರು ಸಂಘಟನೆಗಳು ಖುಷಿಯಲ್ಲಿದ್ರು. ಆದ್ರೀಗ ಜಿಲ್ಲಾಡಳಿತ 10 ವರ್ಷಗಳ ಹಿಂದಿನ ದರ ಪರಿಶೀಲನೆಗೆ ಮುಂದಾಗಿದ್ದು ಸದ್ಯಕ್ಕೆ ದರ ಏರಿಕೆ ಆಗಲ್ಲವೆಂದು ತಿಳಿಸಿದ್ದಾರೆ. ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ. ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ. ದರ ಇಲ್ಲ, ಆ ಥರ ನಿರ್ಧಾರ ಆಗಿಲ್ಲ. ಸದ್ಯ ದರ ಏರಿಕೆ ಇಲ್ಲವೆಂದು ಜಿಲ್ಲಾಡಳಿತ ಹೇಳಿದ್ದಕ್ಕೆ ಆಟೋ ಸಂಘಟನೆ ಆಕ್ರೋಶ ಹೊರಹಾಕಿವೆ. ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ ಅಂತ ಹೇಳಿ ಹೋರಾಟವನ್ನ ನಡೆಸ್ತಾ ಇದ್ರು. ಇನ್ನೇನು ದರ ಏರಿಕೆ ಆಯ್ತು ಅಂತ ಖುಷಿಯಲ್ಲಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ಅಷ್ಟಕ್ಕೂ ದರ ಏರಿಕೆಗೆ ಬೇಡಿಕೆ ಇಟ್ಟಿದ್ಯಾರು, ದರ ಹೆಚ್ಚಳ ಮಾಡಲ್ಲ ಎಂದಿದ್ಯಾರು, ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಆಟೋ ಚಾಲಕರಿಗೆ ಬಿಗ್ ಶಾಕ್. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಆಟೋ ದರ ಏರಿಕೆಗೆ ಚಾಲಕರು ಪಟ್ಟು ಹಿಡಿದಿದ್ರು. ಮಿನಿಮಮ್ 2 ಕಿಲೋಮೀಟರ್ಗೆ 40 ರೂಪಾಯಿ ಮಾಡಿ ಅಂತ ಮನವಿ ಕೂಡ ಸಲ್ಲಿಸಿದ್ರು. ಈ ಬಗ್ಗೆ ಕಳೆದ ವಾರ ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು. ಏಪ್ರಿಲ್ 1ರಿಂದ ದರ ಏರಿಕೆ ಆಗುತ್ತೆ ಅಂತ ಆಟೋ ಚಾಲಕರು ಫುಲ್ ಖುಷಿಯಲ್ಲಿದ್ರು.
ಆದರೆ ಬೆಂಗಳೂರು ಡಿಸಿ ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಆಟೋ ದರ ಏರಿಕೆಯ ಗಿಫ್ಟ್ ಸಿಗುತ್ತೆ ಅಂತ ಆಟೋ ಚಾಲಕರು ಸಂಘಟನೆಗಳು ಖುಷಿಯಲ್ಲಿದ್ರು. ಆದ್ರೀಗ ಜಿಲ್ಲಾಡಳಿತ 10 ವರ್ಷಗಳ ಹಿಂದಿನ ದರ ಪರಿಶೀಲನೆಗೆ ಮುಂದಾಗಿದ್ದು ಸದ್ಯಕ್ಕೆ ದರ ಏರಿಕೆ ಆಗಲ್ಲವೆಂದು ತಿಳಿಸಿದ್ದಾರೆ. ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆ ಥರ ನಿರ್ಧಾರ ಆಗಿಲ್ಲ. ಸದ್ಯ ದರ ಏರಿಕೆ ಇಲ್ಲವೆಂದು ಜಿಲ್ಲಾಡಳಿತ ಹೇಳಿದ್ದಕ್ಕೆ ಆಟೋ ಸಂಘಟನೆ ಆಕ್ರೋಶ ಹೊರಹಾಕಿವೆ. ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ ಅಂತ ಹೇಳಿ ಹೋರಾಟವನ್ನ ನಡೆಸ್ತಾ ಇದ್ರು. ಇನ್ನೇನು ದರ ಏರಿಕೆ ಆಯ್ತು ಅಂತ ಖುಷಿಯಲ್ಲಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ಅಷ್ಟಕ್ಕೂ ದರ ಏರಿಕೆಗೆ ಬೇಡಿಕೆ ಇಟ್ಟಿದ್ಯಾರು, ದರ ಹೆಚ್ಚಳ ಮಾಡಲ್ಲ ಎಂದಿದ್ಯಾರು, ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಆಟೋ ಚಾಲಕರಿಗೆ ಬಿಗ್ ಶಾಕ್. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಆಟೋ ದರ ಏರಿಕೆಗೆ ಚಾಲಕರು ಪಟ್ಟು ಹಿಡಿದಿದ್ರು. ಮಿನಿಮಮ್ 2 ಕಿಲೋಮೀಟರ್ಗೆ 40 ರೂಪಾಯಿ ಮಾಡಿ ಅಂತ ಮನವಿ ಕೂಡ ಸಲ್ಲಿಸಿದ್ರು. ಈ ಬಗ್ಗೆ ಕಳೆದ ವಾರ ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು. ಏಪ್ರಿಲ್ 1ರಿಂದ ದರ ಏರಿಕೆ ಆಗುತ್ತೆ ಅಂತ ಆಟೋ ಚಾಲಕರು ಫುಲ್ ಖುಷಿಯಲ್ಲಿದ್ರು. ಆದರೆ ಬೆಂಗಳೂರು ಡಿಸಿ ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಆಟೋ ದರ ಏರಿಕೆಯ ಗಿಫ್ಟ್ ಸಿಗುತ್ತೆ ಅಂತ ಆಟೋ ಚಾಲಕರು ಸಂಘಟನೆಗಳು ಖುಷಿಯಲ್ಲಿದ್ರು. ಆದ್ರೀಗ ಜಿಲ್ಲಾಡಳಿತ 10 ವರ್ಷಗಳ ಹಿಂದಿನ ದರ ಪರಿಶೀಲನೆಗೆ ಮುಂದಾಗಿದ್ದು ಸದ್ಯಕ್ಕೆ ದರ ಏರಿಕೆ ಆಗಲ್ಲವೆಂದು ತಿಳಿಸಿದ್ದಾರೆ. ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆ ಥರ ನಿರ್ಧಾರ ಆಗಿಲ್ಲ. ಸದ್ಯ ದರ ಏರಿಕೆ ಇಲ್ಲವೆಂದು ಜಿಲ್ಲಾಡಳಿತ ಹೇಳಿದ್ದಕ್ಕೆ ಆಟೋ ಸಂಘಟನೆ ಆಕ್ರೋಶ ಹೊರಹಾಕಿವೆ. ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿವೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಅಂತ ಹೇಳಿ ಹೋರಾಟವನ್ನ ನಡೆಸ್ತಾ ಇದ್ರು. ಇನ್ನೇನು ದರ ಏರಿಕೆ ಆಯ್ತು ಅಂತ ಖುಷಿಯಲ್ಲಿದ್ದವರಿಗೆ ಇದೀಗ ಶಾಕ್ ಎದುರಾಗಿದೆ. ಅಷ್ಟಕ್ಕೂ ದರ ಏರಿಕೆಗೆ ಬೇಡಿಕೆ ಇಟ್ಟಿದ್ಯಾರು, ದರ ಹೆಚ್ಚಳ ಮಾಡಲ್ಲ ಎಂದಿದ್ಯಾರು, ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಆಟೋ ಚಾಲಕರಿಗೆ ಬಿಗ್ ಶಾಕ್. ಸದ್ಯಕ್ಕಿಲ್ಲ ಆಟೋ ದರ ಏರಿಕೆ. ಆಟೋ ದರ ಏರಿಕೆಗೆ ಚಾಲಕರು ಪಟ್ಟು ಹಿಡಿದಿದ್ರು. ಮಿನಿಮಮ್ 2 ಕಿಲೋಮೀಟರ್ಗೆ 40 ರೂಪಾಯಿ ಮಾಡಿ ಅಂತ ಮನವಿ ಕೂಡ ಸಲ್ಲಿಸಿದ್ರು. ಈ ಬಗ್ಗೆ ಕಳೆದ ವಾರ ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು. ಏಪ್ರಿಲ್ 1ರಿಂದ ದರ ಏರಿಕೆ ಆಗುತ್ತೆ ಅಂತ ಆಟೋ ಚಾಲಕರು ಫುಲ್ ಖುಷಿಯಲ್ಲಿದ್ರು. ಆದರೆ ಬೆಂಗಳೂರು ಡಿಸಿ ಸದ್ಯಕ್ಕೆ ಆಟೋ ದರ ಏರಿಕೆ ಇಲ್ಲ ಅನ್ನೋದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಆ ಥರದ್ದು ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನು ಮತ್ತೆ 3 ವರ್ಷಕ್ಕೇ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ DCP ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಆಟೋ ದರ ಏರಿಕೆಯ ಗಿಫ್ಟ್ ಸಿಗುತ್ತೆ ಅಂತ ಆಟೋ ಚಾಲಕರು ಸಂಘಟನೆಗಳು ಖುಷಿಯಲ್ಲಿದ್ರು. ಆದ್ರೀಗ ಜಿಲ್ಲಾಡಳಿತ 10 ವರ್ಷಗಳ ಹಿಂದಿನ ದರ ಪರಿಶೀಲನೆಗೆ ಮುಂದಾಗಿದ್ದು ಸದ್ಯಕ್ಕೆ ದರ ಏರಿಕೆ ಆಗಲ್ಲವೆಂದು ತಿಳಿಸಿದ್ದಾರೆ. ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನು ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆ ಥರ ನಿರ್ಧಾರ ಆಗಿಲ್ಲ.
ಸದ್ಯ ದರ ಏರಿಕೆ ಇಲ್ಲವೆಂದು ಜಿಲ್ಲಾಡಳಿತ ಹೇಳಿದ್ದಕ್ಕೆ ಆಟೋ ಸಂಘಟನೆ ಆಕ್ರೋಶ ಹೊರಹಾಕಿವೆ. ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿವೆ.